ಮಾಧ್ಯಮದ ಮಿತ್ರರಿಗೂ ಹಾಗೂ ಟಿ ವಿ ಮಾಧ್ಯಮದವರಿಗೆ ನಮಸ್ಕಾರಗಳು. ಲಕ್ಷ್ಮೀ ನಿರ್ಮಾಪಕರು ತುಂಬ ಚೆನ್ನಾಗಿ ಮಾತಾಡೋದು ಕೇಳಿದ್ರು. ಸರಸ್ವತಿ ಪುತ್ರ ಅಂತಂದ್ರು ಒಂದು ಲಕ್ಷ್ಮೀ ಪುತ್ರಿ ಅವರು ತುಂಬ ಕಾನ್ಫಿಡೆನ್ಸ್ ಇದ್ದಾರೆ. ಆ ಕಾನ್ಫಿಡೆನ್ಸ್ ಹಾಗೆ ಇರಲಿ, ನಿಮಗೆ ಸಿನಿಮಾ ಬಿಡುಗಡೆ ಆದಮೇಲೆ ಇನ್ನೊಂದು ಸಿನಿಮಾ ಮಾಡುವಂಥ ಧೈರ್ಯ ನಿಮಗೆ ಬರಲಿ ಅಂತ ಹಾರೈಸ್ತೀನಿ. ಪ್ರಭಾಕರ್, ತಿಲಕ್ ಗಂಡ ಹೆಂಡತಿ ತಿಲಕ್ ಅಂತ ಅದೇ ಕೇಳಿದೆ, ಏನಪ್ಪ ಗಂಡ ಆದಿಯೋ ಇನ್ನೂ ಇಲ್ವೋ ಅಂತ. ಇನ್ನೂ ಇಲ್ಲ ಅಂತ, ಆಗೋದು ಇಲ್ಲ ಅಂತ. ಅದು ಯಾಕೆ ಹಂಗೆ ಮುನ್ಸ್ಕೊಂಬಿಟ್ಟವನೋ ಗೊತ್ತಿಲ್ಲ. ಆಗಲಿ ಅಂತ ನಮ್ಮ ಹಾರೈಕೆ. ಗುಡ್ ಲಕ್ ತಿಲಕ್ ಕೇಳಿದ್ರೆ ನೀವೆಲ್ಲ ಕಾಪ ಕಾಣಿಸ್ತದೆ, ಕಾಪಾಗಿ ಕಾಣಿಸ್ತದೆ ಅಂತ. ಆ ಫಿಟ್ನೆಸ್ ಹಂಗಿದೆ, ಆ ಡ್ರೆಸ್ ಹಾಕಿದ್ರೆ ಎಸ್ ಹೌದಪ್ಪ 50% ಅಲ್ಲಿಗೆ ನ್ಯಾಯ ಸಲ್ಲಿಸ್ದಂಗೆ ಆಗುತ್ತೆ. ಗುಡ್ ಲಕ್ ತಿಲಕ್, ಒಳ್ಳೇದಾಗಲಿ. ಮತ್ತೆ ಸಂತೋಷ್, ತುಂಬ ಮಜವಾಗಿ ಕಾಣ್ತೀಯಪ್ಪ, ವಂಡರ್ಫುಲ್. ಸ್ವಲ್ಪ ಚಿಕ್ಕ ಚಿಕ್ಕ ಗ್ಲಿಮ್ಸ್ ಕಾಣಿಸಿದ್ರು ಗುಡ್ ಲಕ್, ಒಳ್ಳೇದಾಗಲಿ. ಅರುಣ್, ಗುಡ್ ಲಕ್, ಒಳ್ಳೇದಾಗಲಿ. ಪ್ರಿಯಾ ಹೆಗಡೆ ಅವರೇ, ನೀವು ನಮ್ಮ ಬಾಲಿವುಡ್ನ ಪೂಜಾ ಹೆಗಡೆ ಆಗಲಿ ಅಂತ ಹಾರೈಸ್ತೀನಿ. ರವಿ ಸರ್ ಅವರ ಪಕ್ಕದಲ್ಲಿ ಆಗಲೇ ಪ್ರಶ್ನೆ ಕೇಳಿದ್ರೆ ಯಾರೋ ನ್ಯಾಷನಲ್ ಅವಾರ್ಡ್ ತಗೊಂಡ್ರು ಅಂತ. ನನಗೂ ಒಂದು ನ್ಯಾಷನಲ್ ಅವಾರ್ಡ್ ಕೊಡಿಸಿದ್ರು ಅವರು. ನಮಸ್ತೆ ಮೇಡಮ್ ಅಂತ ಸಿನಿಮಾ ಮಾಡಿ 2 ಅವಾರ್ಡ್ ಕೊಡಿಸಿದ್ರು. ಎಲ್ಲರೂ ಸೇರಿದ್ವಿ. ಇವತ್ತು ಒಂದು ಟೀಸರ್ ಬಿಡುಗಡೆ ಆಗಿದೆ. ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟೀಸರ್ ಇದು. ನನಗಂತೂ ತುಂಬ ಖುಷಿ ಆಯಿತು. ಪ್ರಯತ್ನ ಮಾಡಿರೋ ಎಲ್ಲ ಕಲಾವಿದರಾಗ್ಬೋದು, ತಂತ್ರಜ್ಞ ಆಗ್ಬೋದು, ಕ್ಯಾಮ್ರಾಮನ್ ಅಲ್ಲೆಲ್ಲ ಮೇಲೆ ಕೂತ್ಕೊಂಡ್ಬಿಟ್ಟು ಎಲ್ಲ ಬಾರ ಕೇಳಿಕೆ ತುಂಬ ಚೆನ್ನಾಗಿ ಪ್ರತಿಯೊಂದು ಪಾತ್ರವನ್ನ ಮತ್ತೆ ಪ್ಯಾಟರ್ನ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಪೂರ್ವ, ಮುದ್ದಾಗಿ ಕಾಣ್ತೀರಾ, ಗುಡ್ ಲಕ್. ಅದು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಗಣೇಶ್ ಅವರೇ, ಸಾಹಿತ್ಯ ಅವ್ರದ್ದು ಸಾಹಿತ್ಯ ಅಭಿ ಭೈರವ ತುಂಬ ಚೆನ್ನಾಗಾಗಲಿ, ಒಳ್ಳೇದಾಗಲಿ. ನಿಮಗೂ ತುಂಬ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಮತ್ತೊಮ್ಮೆ ಈ ಥರದ ಪ್ರಯತ್ನಗಳಾದಾಗ ಮಾಧ್ಯಮದವರ ಸಹಕಾರ ತುಂಬ ಮುಖ್ಯ ಆಗುತ್ತೆ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹಾರೈಸ್ತೀನಿ. ಈಗ ಸಿನಿಮಾ ಥಿಯೇಟರ್ಗಳ ಸಮಸ್ಯೆ ನಾವು ಅನುಭವಿಸ್ತಾ ಇದ್ದೀವಿ. ಈಗ ನಾನು ಬೆಳಿಗ್ಗೆ ಚೇಂಬರ್ಗೆ ಹೋಗಬೇಕಾಗಿತ್ತು. 4 ದಿನಗಳ ಮುಂಚೆ ನಾಗೇಂದ್ರ ಮಾಮ ಇದೊಂದು ಬರಲೇಬೇಕು, ಮಾಮ ಶರಣ್ ಮಾಮ, ನಾಣಿ ಮಾಮ ತರ ನಾಗೇಂದ್ರ ಮಾಮ ಅನ್ಬೇಕಂತ ಇದೆ ಚಿನ್ನಿ, ಇದೊಂದು ಮಾಡ್ಲೇಬೇಕು, ನೀನು ಬರಲೇಬೇಕು ಚಿನ್ನಿ. ಆಯ್ತು ಗುರು, ಬರ್ತೀನಿ ಬಿಡಪ್ಪ ಅಂತ ಬಂದು ಈಗ ಸಾಯಂಕಾಲ 4 ಗಂಟೆಗೆ ಚೇಂಬರ್ಗೆ ಹೋಗ್ತಾ ಇದ್ದೀವಿ. ಥಿಯೇಟರ್ಗಳನ್ನ ಈಗ 20th 2 ದೊಡ್ಡ ಸಿನಿಮಾಗಳು ಬಿಡುಗಡೆ ಆಗ್ತಾಯಿದೆ. ಯಾವುದು ಅಮೆರಿಕನ್ ಒಂದು ಮತ್ತೆ ನಾಗಾರ್ಜುನ ಅಂಡ್ ಧನುಷ್ ಒಂದು. ಆ ಟೈಮಲ್ಲಿ ಸ್ಕ್ರೀನ್ಗಳು ನಿಜವಾಗ್ಲೂ ಕಡಿಮೆ ಮಾಡ್ತಾರೆ ನಮಗೆ, ಮತ್ತೆ ಪ್ರೈಮ್ ಟೈಮ್ ಕಿತ್ಬಿಟ್ಟು ಬೇರೆ ಕಡೆ ಹಾಕೊಡ್ತಾರೆ ಅನ್ನೋ ಭಯ ಇದೆ. ಹಾಗಾಗಿ ಕಲೆಕ್ಷನ್ಸ್ ರಿಪೋರ್ಟ್ ಎಲ್ಲ ತೊಗೊಂಡು ಚೇಂಬರ್ಗೆ ಹೋಗ್ತಾ ಇದ್ದೀವಿ. ದಯಮಾಡಿ ಪತ್ರಿಕಾ ಮಾಧ್ಯಮದವರು ಮತ್ತೆ ಟಿ ವಿ ಮಾಧ್ಯಮದವರು ನಿಮ್ಮ ಸಹಕಾರ ಕೊಡಬೇಕು. 4:15 ಚೇಂಬರ್ ಒಂದು ಮೀಟಿಂಗ್ ಇದೆ. ಪ್ಲೀಸ್ ಬನ್ನಿ. PRO ಕಂದ್ರೆ ಮಾತ್ರ ಬರಬೇಕು ಅಂತೇನಿಲ್ಲ. ನಾನೊಬ್ಬ ನಾಯಕನಾಗಿರ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ 25 ವರ್ಷ ಸೇವೆ ಸಲ್ಲಿಸಿ ನಮ್ಮ ಕೈಲಾದ ಸೇವೆ ಮಾಡ್ಕೊಂಡೇ ಬಂದಿದ್ದೀವಿ. ದಯಮಾಡಿ ನಿಮ್ಮೆಲ್ಲರ ಬೆಂಬಲ ಇರಲಿ. ಮತ್ತೆ ಮಗದೊಮ್ಮೆ ಉಸಿರು, ಗುಡ್ ಲಕ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ, ಅದು ಹಿರಿಯರ ಹತ್ರ ಮಾತಾಡ್ತೀವಿ. ಆಮೇಲೆ ನಮ್ಮ ಒಬ್ಬರು ಸಮಸ್ಯೆ ಅಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗೂ ಈ ಸಮಸ್ಯೆ ಆಗ್ತಿದೆ. ಮೊನ್ನೆ ಮಾದೇವಾದವ್ರಿಗೂ ತುಂಬಾ ನೋವಾಗಿದೆ. ವಿನೋದ್ ತುಂಬಾ ಚೆನ್ನಾಗಿ ಮಾತಾಡ್ದ ಹೋಗಿ. ಅಲ್ಲ, ಆಕ್ಷನ್ ತಗೊಳ್ಳೋದಕ್ಕಂತ ಒಂದು ವಿಂಗ್ ಇದೆಯಲ್ಲ ವಸನ. ಅಲ್ಲ, ಅದಕ್ಕೆ ನಾವು ಪ್ರೆಷರೈಸ್ ಮಾಡ್ಬೋದು. ನಾವು ಅಲ್ಲ ಬೇಡ, ನೀವು ಪ್ರೆಸ್ ಮೀಟ್ ಅಲ್ಲಿ ನಾವಿದ್ರ ಚರ್ಚೆ ಬೇರೆ, ಸಂಜೆಯಲ್ಲಿ ಮಾತಾಡೋಣ. ಪ್ಲೀಸ್ ಬನ್ನಿ, ಎಲ್ಲ ಬನ್ನಿ. ಇದಕ್ಕೊಂದು ಶಾಶ್ವತವಾದ ಪರಿಹಾರ ಹುಡುಕ್ಲೇಬೇಕು. ನಿರ್ಮಾಪಕರೇ, ಸಂಜೆ ಆಮೇಲೆ ನೀವು ಸಿಗಿ, ಬಿಲ್ ಕೊಡೋಕೆ ನೀವು ಬೇಕಲ್ಲ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.